ಮತ್ತು ವಿಶೇಷವಾಗಿ ರೈತರ ಬದುಕಿನಲ್ಲಿ ಬದಲಾವಣೆ ತರಬೇಕು ಅಂತೇಳಿ ಕರ್ನಾಟಕ ರಾಜ್ಯದಲ್ಲಿ ಶ್ರೀಗಂಧವನ್ನು ರೈತರು ಬೆಳಿಬೇಕು ಅಂತೇಳಿ ಒಂದು ಕಾನೂನನ್ನು ತೆಗೆದುಕೊಂಡು ಬಂದು ಕೆ ಎಚ್ ರಂಗನಾಥ್ ಅವರು ಅರಣ್ಯ ಸಚಿವರು, ನಾವೆಲ್ಲ ಜೊತೆ ಸೌದಿಗಳಾಗಿದ್ದೋ ಆ ಸಂದರ್ಭದಲ್ಲೂ ಕೂಡ ಅವರು ಒಂದು ದೊಡ್ಡ ರೈತರಿಗೆ ಒಂದು ಶಕ್ತಿಯನ್ನು ಕೊಟ್ಟು ಆರ್ಥಿಕವಾದಂಥ ದೊಡ್ಡ ಸಂಕಟದಲ್ಲಿದ್ದಂಥ ಆಗ ಬರೀ 26,000 ಕೋಟಿ ಇತ್ತು. ಬ್ರಿವರೇಜ್ ಕಾರ್ಪೊರೇಷನನ್ನು ಪ್ರಾರಂಭ ಮಾಡಿ ಅದಕ್ಕೆ ಒಂದು ಹೊಸ ಆರ್ಥಿಕವಾದಂಥ ರಾಜ್ಯಕ್ಕೆ ಶಕ್ತಿ ಕೊಟ್ಟದ್ದನ್ನು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಕಾವೇರಿ ಜಲಾನಯ ಪ್ರದೇಶ ಅದಕ್ಕೆ ಒಂದು ಹೊಸ ರೂಪ ಕೊಟ್ಟು ಕಾವೇರಿ ಅಭಿವೃದ್ಧಿ ನಿಗಮ, ಕಾವೇರಿ ಜಲಾನಯದ ನಿಗಮವನ್ನು ಸ್ಥಾಪನೆ ಮಾಡಿ ರಾಜ್ಕುಮಾರ್ ಅವರ ಗಲಾಟೆಯಿಂದ ಹಿಡಿದು ಕಾವೇರಿಯ ಸಂಕಟದಲ್ಲಿ ಅವರು ಹೋರಾಟವನ್ನು ಮಾಡಿ ಕೋರ್ಟು ಅನೇಕ ತೀರ್ಪು ಕೊಟ್ಟರೂ ಕೂಡ ಇವತ್ತು ನಡಿಗೆ ಬೆಂಗಳೂರಿಂದ ಮಂಡ್ಯವರೆಗೂ ನಡೆದು ಬಹುಶಃ ಒಂದು ಇತಿಹಾಸ ಪುಟಕ್ಕೆ ಸೇರಿದ್ದಾರೆ. ವಿಕಾಸಸೌಧ ಕಟ್ಟಿದ್ದಾರೆ, ಉದ್ಯೋಗ ಸೌಧ ಕಟ್ಟಿದ್ದಾರೆ. ಇವತ್ತು ಏನು ಬೆಂಗಳೂರನ್ನ ವಿಶ್ವ ದರ್ಜೆಗೆ ತೆಗೆದುಕೊಂಡು ಹೋದೋ, ಏನು ನಮ್ಮ ITPLಯಿಂದ ಹಿಡಿದು ಎಲ್ಲ IT BTಗಳ ಸಂಸ್ಥೆಗೆ ಒಂದು ಹೊಸ ರೂಪವನ್ನು ಕೊಟ್ಟು ಹೊಸ ಪಾಲಿಸಿಯನ್ನು ಕೊಟ್ಟು ಇವತ್ತು ಬೆಂಗಳೂರಿನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇವತ್ತು ಮುಟ್ಟಿಸಿದ್ದಾರೆ. ಅಂದರೆ ಇದು ಕೃಷ್ಣ ಸಾಹೇಬರು, ಮೆಟ್ರೋ ಪ್ರಾರಂಭ ಮಾಡಿಸಿದವರು ಕೃಷ್ಣ ಸಾಹೇಬರು, ಏರ್ಪೋರ್ಟು ನಮ್ಮ ಕೆಂಪೇಗೌಡ ಏರ್ಪೋರ್ಟನ್ನು, ಅಂತಾರಾಷ್ಟ್ರೀಯ ಏರ್ಪೋರ್ಟನ್ನು ಪ್ರಾರಂಭ ಮಾಡಿದವರು ಕೃಷ್ಣ ಸಾಹೇಬರು. ಇವೆಲ್ಲ ಕೂಡ ಅವರ ಸಾಕ್ಷಿ ಗುಡ್ಡೆಗಳು, ಮೈಲಿಗಲ್ಲುಗಳು. ಇದನ್ನು ಮಂಡ್ಯದ ಒಬ್ಬ ರೈತನ ಮಗ, ಸ್ವಾತಂತ್ರ್ಯ ಹೋರಾಟಗಾರನ ರೈತನ ಮಗ, ಇವತ್ತು 100 ವರ್ಷ ಆಗಿದೆ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿ. ಗಾಂಧೀಜಿಯವನು ಕೂಡ ಈ ಒಂದು ಇಲ್ಲಿರೋಂಥ ಒಂದು ಸೌಧ ಏನು ನಿಮ್ಮ ಮುಂದೆ ನಿಂತಿದೆ ಆ ಸಂದರ್ಭದಲ್ಲಿ ಸತ್ಯಾಗ್ರಹ ಸೌಧ, ಆ ಗಾಂಧೀಜಿ ಬಂದಾಗ ಅವರ ತಂದೆ ಜೊತೆ ಗಾಂಧೀಜಿಯವ್ರನ್ನ ಭೇಟಿ ಮಾಡಿದಂಥ ದಾಖಲೆ ಚಿತ್ರ ಕೂಡ ಇವತ್ತು ಕೂಡ ಜಾಲತಾಣದಲ್ಲಿ ಓಡಾಡ್ತಾ ಇದೆ. ಸೊ ಹಂಗೆ ಅಲ್ಲಿಂದ ಹಿಡಿದು ಬಾಲ್ಯದಿಂದ ಹಿಡಿದು ಇಲ್ಲಿವರೆಗೂ ಕೂಡ 92 ವರ್ಷದ ಬದುಕು ಒಂದು ದೊಡ್ಡ ಸಾಧನೆಯ ಒಂದು ದೊಡ್ಡ ಒಂದು ಕತೆ ಮಾತ್ರ ಅಲ್ಲ. ಇದು ನಮ್ಮ ಕಣ್ಣಲ್ಲಿ ಉಳ್ಕೊಂಡಿರೋಂಥ ಒಂದು ಜನರ ಬದುಕಿಗೆ ಬದಲಾವಣೆ ಮಾಡಿದಂಥ ಒಂದು ಐತಿಹಾಸಿಕವಾದಂಥ ಒಂದು ದೊಡ್ಡ ಶಕ್ತಿಯನ್ನು ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಇವತ್ತು ಅವರಿಲ್ಲ. ನಮ್ಮ ಕರ್ನಾಟಕ ಸರ್ಕಾರ ಅವ್ರಿಗೆ ಇವತ್ತು ಅವರ ಗೌರವವನ್ನು ಅರ್ಪಿಸಬೇಕು ಅಂತೇಳಿ ನಾಳೆ ಬೆಳಗ್ಗೆ ರಜವನ್ನು ನನ್ನ ಹತ್ರ ಮುಖ್ಯಮಂತ್ರಿ ಮಾತಾಡಿದ್ರು. ನಾನೇ ಮತ್ತು ಬೆಳಗ್ಗೆ ಹೋಗಿ ಅವ್ರಿಗೆ ಎಬ್ಬರಿಸಿ ವಿಚಾರವನ್ನು ತಿಳಿಸಿದೆ. ನನಗೆ ಮಧ್ಯರಾತ್ರಿ ನನ್ನ ಮಗಳು ಮತ್ತು ನನ್ನ ಧರ್ಮಪತ್ನಿ ಈ ವಿಚಾರನ ತಿಳಿಸಿದ್ರು. ತಕ್ಷಣ ಮುಖ್ಯಮಂತ್ರಿಗೆ ಹೋಗಿ ತಿಳಿಸಿ ಈಗ ತಾನೇ ಅಸೆಂಬ್ಲಿಯಲ್ಲಿ ಕೂಡ ಚರ್ಚೆ ಮಾಡಿ ಅವರು ಸಂತಾಪವನ್ನು ವ್ಯಕ್ತಪಡಿಸಿ ನಾಳೆ ರಾಜ್ಯವನ್ನು ಇದು ಕರ್ನಾಟಕ ರಾಜ್ಯದಲ್ಲಿ ಇಡೀ ಎಲ್ಲ ಸರ್ಕಾರಿ ಸಂಸ್ಥೆಗಳು ಮತ್ತು ಶಾಲಾ ಕಾಲೇಜುಗಳನ್ನು ನಾವು ರಜೆಯನ್ನು ನಾವು ಘೋಷಣೆ ಮಾಡಿದ್ದೇವೆ. ಎಲ್ಲೆಲ್ಲಿ ನಮ್ಮ ಸರ್ಕಾರ ಬೆಂಬಲವಾಗಿ ನಿಂತ್ಕೊಂಡಿದೆ ಸಂಸ್ಥೆಗಳು ಅವಕ್ಕೆಲ್ಲ ಕೂಡ ರಜೆಗಳನ್ನು ಘೋಷಣೆ ಮಾಡಿದ್ದೇವೆ ಸರ್ಕಾರದ ಪರವಾಗಿ. 3 ದಿನಗಳ ಕಾಲ ಶೋಕವನ್ನು ಆಚರಣೆ ಮಾಡೋಂಥ ಕೆಲಸ, ಯಾವ ಸರ್ಕಾರಿ ಆಚರಣೆ ಕಾರ್ಯಕ್ರಮ ಕೂಡ ಸೆಲೆಬ್ರೇಷನ್ಸ್ ಕೂಡ 3 ದಿನಗಳ ಕಾಲ ಇರುವುದಿಲ್ಲ. ಇದು ಈಗಾಗಲೇ 3 ದಿನಗಳ ಕಾಲ ರಾಜ್ಯರಾದ್ಯಂತ ಶೋಕವನ್ನು ಆಚರಿಸಲಾಗುವುದು. ಈಗಾಗಲೇ ಜಿಒ ಕೂಡ ಇಶ್ಯೂ ಆಗಿದೆ, ಪ್ರೆಸ್ ರಿಲೀಸ್ ಕೂಡ ಇದೆ. ಒಂದು ಕರ್ನಾಟಕಕ್ಕೆ ಅವರ ಒಂದು ಬದುಕು ಒಂದು ದೊಡ್ಡ ಶಿಖರದಂದಿದೆ. ಎಲ್ಲ ಜನಾಂಗಕ್ಕೆ ಒಂದು ಬದುಕನ್ನು ಕಟ್ಟಿ ಕೊಟ್ಟಂಥವ್ರು ಅವರು. ವರ್ಣರಂಜಿತ ವ್ಯಕ್ತಿತ್ವವನ್ನು ಉಳ್ಳಂಥ ಒಂದು ದೊಡ್ಡ ರಾಜಕಾರಣ. ಗವರ್ನೆನ್ಸ್ ಅಂತಂದರೆ ಒಂದು ಆಡಳಿತಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಂಥ ಒಬ್ಬ ಧೀಮಂತ ನಾಯಕ. ಇವತ್ತು ನಾಳೆ ಬೆಳಗ್ಗೆ 8 ಗಂಟೆವರೆಗೂ ಅವರ ಮನೆಯಲ್ಲಿ ಬಂದು ಭೇಟಿ ನೋಡುವಂಥ ಒಂದು ಅವಕಾಶ ಕಲ್ಪಿಸ್ಕೊಡ್ಲಾಗಿದೆ. 8 ಗಂಟೆ ಮನೆ ಬಿಟ್ಟು ಇಲ್ಲಿ ಚನ್ನಪಟ್ಟಣ, ಇದು ಬಿಡದಿ, ಕೆಂಗೇರಿ, ಬಿಡದಿ, ರಾಮನಗರ ಮತ್ತು ಚನ್ನಪಟ್ಟಣ ಅಲ್ಲಿ ಒಂದು 5 ನಿಮಿಷ ಅಲ್ಲಿ ನಿಲ್ಲಿಸುವಂಥದ್ದು. ಒಂದೊಂದೇ ಕಡೆ ಮಧ್ಯೆ ಯಾರು ಕೂಡ ಅಡ್ಡ ಹಾಕಲಿಕ್ಕೆ ಪ್ರಯತ್ನ ಮಾಡೋಕ್ಕೆ ಹೋಗ್ಬಿಡಿ. ನಾವು ಪೊಲೀಸ್ ಅವ್ರಿಗೆ
ಆದೇಶ ಕೊಟ್ಟಿದ್ದೇವೆ. ಒಂದೇ ಸ್ಟಾಪು, ಇವೆಲ್ಲ ಕಡೆ ಒಂದೊಂದೇ ಕಡೆ ಸ್ಟಾಪು. ಎಲ್ಲ ತಾಲೂಕಿನ ಜನತೆ, ಆ ತಾಲೂಕಿನವರು ಯಾರೇ ಆಗಲಿ ನೋಡಬೇಕು ಅಂತ ಇಚ್ಛೆ ಪಡೋರು ಆ ಒಂದೊಂದು ಜಾಗದಲ್ಲೇ ಚನ್ನಪಟ್ಟಣ ಕೆಂಗೇರಿ ಬಸ್ ಸ್ಟ್ಯಾಂಡಲ್ಲಿ, ಬಿಡದಿ ಬಸ್ ಸ್ಟ್ಯಾಂಡಲ್ಲಿ, ಚನ್ನಪಟ್ಟಣ ಗಾಂಧಿ ಸರ್ಕಲ್ನಲ್ಲಿ ಮತ್ತು ರಾಮನಗರದ ಬಸ್ ಸ್ಟ್ಯಾಂಡ್ನಲ್ಲಿ ಅಲ್ಲಿ ಒಂದೊಂದು ನಿಮಿಷ ಇದೆ. ಆ ಸ್ಥಳೀಯ ಶಾಸಕರು ಕೂಡ ಮನವಿ ಮಾಡಿಕೊಂಡಿದ್ದಾರೆ, ಅದಕ್ಕೂ ಕೂಡ ಅವಕಾಶ. ಮತ್ತು ಇಲ್ಲಿ ಅನೇಕ ಒತ್ತಡ ಇದೆ ನಮಗೆ. ಮಂಡ್ಯಕ್ಕೆ ತೆಗೆದುಕೊಂಡು ಹೋಗಬೇಕು, ಸ್ಟೇಡಿಯಮಲ್ಲಿ ಕೊಡಬೇಕು, ಮದ್ದೂರಲ್ಲಿ ಇದನ್ನು ಕೊಡಬೇಕು ಅಂತ ದಯವಿಟ್ಟು ಕುಟುಂಬದ ಸದಸ್ಯರ ಪರವಾಗಿ ನಾನು ಮನವಿ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಬೆಳಗ್ಗೆ 8ರಿಂದ 3 ಗಂಟೆವರೆಗೂ, ಬೆಳಗ್ಗೆ 10ರಿಂದ 3 ಗಂಟೆವರೆಗೂ ಇಲ್ಲಿ ದರ್ಶನಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತೇವೆ. ಅಷ್ಟರೊಳಗೆ ಬಂದು ಅವರ ದರ್ಶನವನ್ನು ಮಾಡೋಕ್ಕೆ ಇಚ್ಛೆ ಪಡೋರು, ಗೌರವನ ಸಲ್ಲಿಸಬೇಕು ಅಂತ ಇಚ್ಛೆ ಪಡೋರು, ಅವರೆಲ್ಲರೂ ಕೂಡ ಅವಕಾಶವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದು ಸರ್ಕಾರದ ಮತ್ತು ಕುಟುಂಬದ ಒಂದು ವಿಚಾರವನ್ನು ತಮ್ಮೆಲ್ಲರೂ ಕೂಡ, ನಾನು ಈಗಾಗಲೇ ಬೆಂಗಳೂರಲ್ಲೂ ಕೂಡ ನಾನು ಪ್ರಕಟಣೆ ಮಾಡಿ ನಾನು ಬಂದೆ. ಇಲ್ಲೂ ಕೂಡ ಈ ವಿಚಾರವನ್ನು ನಾನು ತಮ್ಮೆಲ್ಲರೂ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಭಾಳ ಸ್ನೇಹಪ್ರಿಯವಾದಂಥ ವ್ಯಕ್ತಿ. ನಾನೇನು ಅವ್ರ ಬಗ್ಗೆ ಹೆಚ್ಚಿಗೆ ಏನು ಹೇಳಬೇಕಾಗಿಲ್ಲ. ಈ ಮಂಡ್ಯದ ಒಂದು ದೊಡ್ಡ ಒಂದು ಕುಟುಂಬದಿಂದ ಬೆಳೆದು, ಒಂದು ಸ್ವಾತಂತ್ರ್ಯದ ಕುಟುಂಬದಿಂದ ಬಂದು ಇವತ್ತು ನಮ್ಮ ರಾಷ್ಟ್ರಕ್ಕೆ ಒಂದು ಸೇವೆಯನ್ನು ಮಾಡಿ ಅವರು ಕೊಟ್ಟಂಥ ಕೊಡುಗೆಯನ್ನು ನಾವೆಲ್ಲ ಕೂಡ ಸ್ಮರಿಸ್ಕೊಳ್ತಾ ಇದ್ದೇವೆ. ಸೊ ಅದರಿಂದ ಈ ವಿಚಾರವನ್ನು ತಮ್ಮೆಲ್ಲರೂ ಕೂಡ ತಿಳಿಸ್ಬೇಕು ಅಂತೇಳಿ ನಾನು ಮತ್ತೆ ಮಧ್ಯದಲ್ಲಿ ದಯವಿಟ್ಟು ಮಂಡ್ಯದ ಮಹಾಜನತೆ ತಪ್ಪು ತಿಳ್ಕೊಳ್ಬಾರ್ದು. ಇಲ್ಲಿ ಅವರ ಸ್ವಂತ ಜಾಗದಲ್ಲೇ ಇದನ್ನು ನಾವು ಮಾಡಲೇಬೇಕಾದಂಥ ಒಂದು ಅನಿವಾರ್ಯತೆ, ತೀರ್ಮಾನ ಕುಟುಂಬ ಮಾಡಿದೆ. ಸೊ ಅದಕ್ಕೆ ತಾವೆಲ್ಲ ಬಂದು ಇಲ್ಲೇ ದರ್ಶನ ಮಾಡಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. 3 ಗಂಟೆ ಸರ್ಕಾರದ ಗೌರವದೊಂದಿಗೆ 3 ಗಂಟೆಗೆ ಅಲ್ಲಿವರೆಗೂ ಕೂಡ ನಾವು ಅವಕಾಶ ಮಾಡ್ತೇವೆ. 1 ಅವರಲ್ಲಿ ಕಂಪ್ಲೀಟ್. ಸಾಧು ಸಂತರು ಬರ್ಬೋದು, ವಿರೋಧ ಪಕ್ಷದ ಎಲ್ಲ ಪಕ್ಷದ ನಾಯಕರುಗಳು ಬರ್ಬೋದು, ಎಲ್ಲ ರಂಗದ ಬರ್ಬೋದು, ಮುಖ್ಯಮಂತ್ರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಎಲ್ಲ ಶಾಸಕರು ಈಗೆಲ್ಲ ಸ್ಪೆಷಲ್ ಫ್ಲೈಟಲ್ಲಿ ಎಲ್ಲ ಕೂಡ ಅವರು ಕೂಡ ಬೆಳಗಾವಿದೆಲ್ಲ ಹೊರಟಿದ್ದಾರೆ. ರಾಜಕಾರಣದ ಬಗ್ಗೆ ಹೇಳಿದ್ರಿ ಸರ್, ನಮ್ಮ ರಾಜಕೀಯ ಬೆಳವಣಿಗೆಗೆ ದಾರಿದೀಪ ಆಗಿದೆ. ನಾನು ಅದನ್ನು ಈಗ ಮಾತಾಡೋದು ಬೇಡ, ಇದು ಜಾಸ್ತಿ ಆಗೋಗ್ತದೆ. ನಾನು ಬೇರೆ ಸಂದರ್ಭದಲ್ಲಿ ಅವರ ಬದುಕಿನ ನೆನಪು, ರಾಜಕಾರಣದ ನೆನಪು, ವೈಯಕ್ತಿಕವಾದ ನೆನಪು, ನನ್ನ ಬೆಳವಣಿಗೆ, ಅವರ ರಾಜಕಾರಣದ ಸಂಕಟದಲ್ಲಿ ನಾನು ಎಲ್ಲಿದ್ದೆ, ನನ್ನ ಸಂಕಟದಲ್ಲಿ ಅವ್ರು ಹೇಗಿದ್ದರು, ಅದೆಲ್ಲ ಕೂಡ ನಾನು ಬಿಡಿಸಿ, ಜೊತೆಗೆ ಈಗ ನಾನು ಒಂದು ಕುಟುಂಬದ ಸದಸ್ಯನು ಕೂಡ ಆಗಿದ್ದೀನಿ. ಅದೆಲ್ಲ ಕೂಡ ನಾನು ಬೇರೆ ಸಂದರ್ಭದಲ್ಲಿ ನಾನು ಅವ್ರ ಧರ್ಮಪತ್ನಿ, ಅವರ ಮಕ್ಕಳು ತೀರ್ಮಾನ ಮಾಡಿ ತಿಳಿಸ್ತಾರೆ. ಪದ್ಧತಿ ನಮ್ಮ ಹಿಂದೂ ಸಂಪ್ರದಾಯದಂಗೆ ಹೆಂಗೆ ಅವರ ಮನೆಯಲ್ಲಿ ನಮ್ಮ ಒಕ್ಕಲಿಗರ ಸಂಪ್ರದಾಯದಲ್ಲಿ ಯಾವ ರೀತಿ ಇರ್ತದೆ, ಅವರನ್ನ ಶ್ರೀಗಂಧ, ಅವರೇ ಗಂಧ ರೈತರು ಬೆಳಿಬೇಕು ಅಂತ ಕೊಟ್ಟಂತ ಒಂದು ಕಾನೂನನ್ನು ತೆಗೆದುಕೊಂಡು ಬಂದವರು. ಆ ಶ್ರೀಗಂಧ ಕರ್ನಾಟಕ ಸರ್ಕಾರದಿಂದ ಏರ್ಪಾಡಾಗಿದೆ. ಆ ಸರ್ಕಾರದಿಂದ ಅದು ಶ್ರೀಗಂಧದಲ್ಲಿ ಅವ್ರನ್ನ ಸುಡುವಂತ ಒಂದು ಪದ್ಧತಿಯನ್ನು ಇಟ್ಕೊಂಡು ನಾನು ಯಾರ ಹತ್ರನೂ ನಾನು ಮಾತಾಡೋಕ್ಕೆ ನಾನು ಫೋನೇ ಎತ್ತಕ್ಕಾಗಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾತ್ರ ನನಗೆ ಫೋನಲ್ಲಿ ಮಾತಾಡಿ ನನ್ನ ಹತ್ರ ಸಿರಿಸಿದ್ರು. ಅವರ ಧರ್ಮಪತ್ನಿಯವ್ರ ಹತ್ರ ಕೂಡ, ಪ್ರೇಮಾ ಕೃಷ್ಣ ಅವ್ರ ಹತ್ರ ಕೂಡ ಅವರು ಮಾತಾಡಿದ್ರು. ನಾನು ಮಿಕ್ಕಿದ್ದು ನನ್ನ ಫೋನಲ್ಲಿ ನಾನು ಬರೀ ಈ ಅರೇಂಜ್ಮೆಂಟ್ಸಲ್ಲೇ ಇದ್ದೆ, ಬೆಳಗ್ಗೆಯಿಂದ ಟ್ರಾವೆಲಲ್ಲಿದ್ದೆ, ಅದನ್ನು ಮಾಡೋಕ್ಕೆ ಹೋಗ್ತಾ ಇಲ್ಲ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗ್ತಾ ಇಲ್ಲ. ಸರ್, ಮಂಡ್ಯ ಜಿಲ್ಲೆ ಕೃಷಿ ಪ್ರಧಾನ ಜಿಲ್ಲೆ, ಆದರೂ ಅಲ್ಲಿ ಕೈಗಾರಿಕಾ ವಲಯಗಳ ಮಾಡಿ ಯಾವ ರೀತಿ ಅನುಕೂಲ ಆಗಿದೆ ಸರ್? ನಾವು ಕೈಗಾರಿಕಾ ಈ ಮದ್ದೂರ್ದು ಕಂಪ್ಲೀಟ್ ಇಂಡಸ್ಟ್ರೀಸ್ ತಂದವ್ರೆ ಅವರು ಅಲ್ವಾ. ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದಾಗ ಗೆಜ್ಲಿಗೆರೆ, ಸೋಮನಹಳ್ಳಿ ತಂದವ್ರಂತೂ ಬಿಸಿ ಊಟ ಕೊಟ್ಟವ್ರು ಅವರೇ ಅಲ್ವಾ. ಬಿಸಿ ಊಟ, ಶ್ರೀಶಕ್ತಿ ಸಂಘ ಪ್ರಾರಂಭ ಮಾಡಿದವರು ಅವರು ಒಂದು ದೊಡ್ಡ ಸಾಕ್ಷಿ ಕೊಟ್ಟೆ ಬಿಟ್ಟು ಹೋಗಿದ್ದಾರೆ. ಉದ್ಯೋಗ ಸೌಧ ಕಟ್ತವ್ರು ಅವರೇ, ವಿಕಾಸ ಸೌಧ ಕಟ್ತವ್ರು ಅವರೇ. ತಮ್ಮ